ಹಲೋ, ಪಬ್ಲಿಕ್ ಟಿವಿ ಅಲ್ವಾ? ಹಾಂ ಹೇಳಿ. ಅಲ್ಲಿ ಒಳಗೆ ಸಂಪಾದಕೀಯ ಸೆಕ್ಷನ್ ಕೊಡಿ ಸರ್. ಏನು ವಿಷಯ ಸರ್? ಸ್ವಲ್ಪ ಮಾತಾಡಬೇಕಾಗಿತ್ತು. ಅಲ್ಲ, ಈ ವಿಷಯ ಏನಂತ ಹೇಳ್ಬೇಕಲ್ವ? ಆ ವಿಷಯ ಈಗ ನ್ಯೂಸ್ ಲೈವ್ ಆಗ್ತಾ ಇಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡಲಿಕ್ಕೆ. ಅಲ್ಲಿ ಕನೆಕ್ಟಿಂಗ್ ಇರಲ್ಲ, ಅದಕ್ಕೆ ಕೇಳಿದ್ದು ತಮಗೆ. ಅಲ್ಲಿ ಯಾರಿದ್ದಾರೆ ಮತ್ತೆ? ಅಲ್ಲಿ ಯಾರು ಎಡಿಟರ್ ಅವ್ರದ್ದು ಮೊಬೈಲ್ ನಂಬರ್ ಏನಾದ್ರು ಕೊಡ್ತೀರಾ? ಅವ್ರ ಹತ್ರ ಮಾತಾಡ್ತೀನಿ. ಇಲ್ಲ ಸರ್, ಏನು ವಿಷಯ ಏನು ಸರ್? ವಿಷಯ ನೋಡಿ, ಅಲ್ಲಿ ಸಂಸದ ಪ್ರತಾಪ್ ಸಿಂಹ ಅದು ಯಾರ್ದೋ ಹಿಂದೂ ಯುವತಿಗೆ ಮುಸ್ಲಿಂ ಹುಡುಗನ ಚಾಕು ಇರಿತ ಅಂತ ಟ್ವೀಟ್ ಮಾಡ್ಕೊಂಡ ಅಂತೇಳಿ ಹೇಳಿ ಪ್ರತಾಪ್ ಸಿಂಹ ಮಾಡಿದ್ದು ಸರಿ ಅಂತ ಬ್ರೇಕಿಂಗ್ ನ್ಯೂಸ್ ಕೊಡ್ತಾ ಇದ್ದೀರಿಗೆ ನೀವು. ಈಗ ಅವರು ಕೋಮುಗಲರು ಹುಟ್ಟು ಹಾಕ್ತಾರೆ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ ಅಂತ. ಪ್ರತಾಪ್ ಸಿಂಹನ ಫಾಲೋವರ್ಸ್ ಎಷ್ಟು ಜನ ಇರ್ತಾರೆ? 1,000, 2,000, 3,000 ಜನ ಇರ್ತಾರೆ. ಅವ್ರು ಮನೇಲಿ ಕೂತ್ಕೊಂಡು ಮೊಬೈಲ್ ನೋಡೋರು. ಅದನ್ನ ಇಡೀ ದೇಶಕ್ಕೆ ತೋರಿಸ್ಕೊಂಡು ಗಲಭೆ ಹೊತ್ತು ಮಾಡ್ತಕ್ಕಂಥವ್ರು ನಿಮ್ಮ ಚಾನಲ್ ಅವರು, ಹೌದಾ ಅಲ್ವಾ? ನಿಮಗ್ ಬೇರೆ ಕೆಲಸ ಇಲ್ವಾ ಕೇಳೋದು ನಾನು? ಇಡೀ ನೀವು ಮಾಧ್ಯಮ ಅನ್ನುವಂಥದ್ದು ನಿಮ್ಗೊಂದು ಸಾಮಾಜಿಕ ಜವಾಬ್ದಾರಿ ಇರುತ್ತೆ. ಒಂದು ಸಮಾಜದಲ್ಲಿ ಶಾಂತಿ ಕದಡ್ದಾಗೆ ಸಮಾಜದ ಒಂದು ಸಂವಿಧಾನದ 4ನೇ ಅಂಗ ಅಂತ ನಿಮ್ಮನ್ನು ನೀವು ಕರ್ಕೊಳ್ತಾ ಇದ್ದೀರಿ. ಅದು ನಿಮಗೆ ಬಿಟ್ಟದ್ದು, ನಾನೇನೋದ್ರ ಬಗ್ಗೆ ಹೇಳಲ್ಲ. ಸಮಾಜದಲ್ಲಿ ಯಾವುದೇ ಒಂದು ಶಾಂತಿ ಕದಡದ ಹಾಗೆ ಆಗುಹೋಗುಗಳು ಏನು ಇಲ್ಲಿ ನೀವು ರಾಜಕೀಯವಾಗಿರುವಂತದ್ದು ಅಥವಾ ಇನ್ನೊಂದು ಯಾವುದೋ ಸೋಷಿಯಲ್ ಡೆವಲಪ್ಮೆಂಟ್, ಅವುಗಳ ಬಗ್ಗೆ ಜನರಿಗೆ ನೀವು ವಿಷಯಾಧಾರಿತ ವಸ್ತುಗಳನ್ನು ಕೊಡುವ ಬದಲು ಈ ರೀತಿ ಎಲ್ಲೋ ಯಾರೋ ಒಂದು ಸಂಸದ ಟ್ವೀಟ್ ಮಾಡ್ತಾನೆ, ಇನ್ನೊಂದೇನೋ ಇದು ಮಾಡ್ತಾನೆ ಅಂತದನ್ನು ನೀವು ಅದನ್ನ ಬ್ರೇಕಿಂಗ್ ನ್ಯೂಸ್ ಅಂತೇಳಿ ಹೇಳಿ ಇಷ್ಟು. ಈಗ ಕರಾವಳಿ ಆಲ್ರೆಡಿ ನಮ್ಮ ಕರಾವಳಿ, ನಾನು ಮಂಗಳೂರಿಂದಲೇ ಮಾತಾಡೋದು, ಕರಾವಳಿ ಈಗಲೇ ಸೆನ್ಸೇಷನ್ ಸ್ಥಿತಿಯಲ್ಲಿದೆ. ಅಂತದ್ದಲ್ಲಿ ನೀವೆಲ್ಲ ಟಿವಿ ಚಾನಲ್ ಅಲ್ಲಿ ಅದನ್ನು ABCD ಗೊತ್ತಿಲ್ಲದವನ್ನೆಲ್ಲ ಅಲ್ಲಿ ಅವನು ಆಂಕರಿಂಗ್ ಮಾಡ್ಕೊಂಡು ಕೂರಿಸ್ಕೊಂಡು ಇದು ಬ್ರೇಕಿಂಗ್ ನ್ಯೂಸ್ ಅಂತ ಮತ್ತಿಷ್ಟು ನೀವು ತುಪ್ಪ ಸುರಿತೀರಲ್ಲ. ಪ್ರತಾಪ್ ಸಿಂಹ ಮಾಡೋದಕ್ಕಿಂತ 1000 ಟೈಮ್ ಅಫೆನ್ಸ್ ನೀವು ಮಾಡ್ತಾ ಇದ್ದೀರಿ. ನಾವಿರೋದಲ್ಲಿ? ನಾನು ಮಂಗಳೂರಲ್ಲೇ ಇರೋದು. ಮಂಗಳೂರಲ್ಲೇ ಇರೋದಾ? ಹೌದು. ಸರಿ ಸರಿ. ಇದು ನೋಡಿ, ನಿಮ್ಮ ಚಾನಲ್ಗೆ ಫಸ್ಟ್ ಅವನಿಗೆ ನಿಮ್ಮ ರಂಗನಾಥ್ ಅವರಿಗೆ ಹೇಳಿ, ಹೀಗೆ ನೀವು ತೋರಿಸಿದ್ನೆಲ್ಲ ನೀವು ಪ್ರಸಾದ ಅಂತ ಜನ ನೋಡೋದಿಲ್ಲ, ನೀವು ತಪ್ಪು ಮಾಡಿದ್ರು ನಿಮಗೂ ಕೂಡ ಉಗಿತಾರೆ ಜನ ಅನ್ನುವಂತ ನಿಮ್ಮ ನಿಮ್ಮ ರಂಗನಾಥ್ನಿಗೆ ಹೇಳಿ, ಆಯ್ತಾ? ಚೇಂಜ್ ಮಾಡಿ ಸರ್, ಚೇಂಜ್ ಮಾಡಿ. ಚೇಂಜ್ ಮಾಡ್ಲಿಕ್ಕೆ ನೀವು ಚೇಂಜ್ ಮಾಡ್ಲಿಕ್ಕಲ್ಲ, ನಿಮ್ಮ ಅಂತ ಚಾನಲ್ ನೋಡಿ ಚೇಂಜ್ ಮಾಡುವಂತದ್ದಲ್ಲ. ಹಾಗಾದ್ರೆ ನೀವು ನಾಳೆ ಇನ್ನೊಂದು ಬ್ಲೂ ಫಿಲ್ಮ್ ಹಾಕೊಂಡು ಕೂತ್ಕೊಳ್ತೀರಿ ನಿಮ್ಮ ಇದರಲ್ಲಿ ಯಾವುದು, ಅದನ್ನ ಚೇಂಜ್ ಮಾಡಿ ಅಂತ ಹೇಳ್ತೀರಿ ಅಂದ್ರೆ ನಿಮ್ಗೆ ಸಾಮಾಜಿಕ ಜವಾಬ್ದಾರಿ ಇಲ್ವಾ? ನೀವು ತೋರಿಸಿದ್ದೆಲ್ಲ ನೋಡ್ಬೇಕಾ? ಚೇಂಜ್ ಮಾಡಿ ಅಂತ ಹೇಳಿದ್ರೆ ಚೇಂಜ್ ಮಾಡ್ಲಿಕ್ಕೆ ನಂಗೆ ಗೊತ್ತುಂಟು, ಚೇಂಜ್ ಮಾಡ್ಬೇಕಾ ಇಡ್ಬೇಕಾ ಅಂತ ನನಗೆ ಗೊತ್ತುಂಟು, ರಿಮೋಟ್ ನನ್ನ ಹತ್ರ ಇದೆ. ಆದ್ರೆ ನಿಮ್ ಏನು ಫೋನೇ ಕಟ್ ಮಾಡ್ತೀರಿ? ಫೋನ್ ಕಟ್ ಮಾಡಬೇಡಿ, ಮಾತಾಡಿ. ಹಲೋ, ನೀವು ನಮಗೆ ಚಾನಲ್ ಚೇಂಜ್ ಮಾಡಿ ಅಂತ ಹೇಳೋರು, ನೀವು ಅವ್ರನ್ನ ಪ್ರತಾಪ್ ಸಿಂಹನ ಟ್ವೀಟ್ ಯಾಕೆ ನೋಡ್ತೀರಿ? ನೀವು ಅದನ್ನ ನೋಡ್ಬೇಡಿ. ನೀವು ನೋಡ್ರಿ, ನೀವು ಕರೆ ಕಟ್ ಮಾಡಬೇಡಿ. ನೀವು ನನಗೆ ಚಾನಲ್ ಚೇಂಜ್ ಮಾಡಿ ಅಂತ ಹೇಳ್ತೀರಲ್ಲ, ನೀವೊಂದು ಕೆಲಸ ಮಾಡಿ. ನೀವು ಹಾಗಾದ್ರೆ ಅವರು ಪ್ರತಾಪ್ ಚಂದ್ರ ಟ್ವೀಟ್ ಅನ್ನು ಯಾಕೆ ನೋಡ್ತೀರಿ? ನೋಡ್ಬೇಡಿ. ನೀವು ನಿಮಗೆ ಏನ್ ಬೇಕು, ಒಳ್ಳೇದು ಏನ್ ಬೇಕು ಅದನ್ನ ಮಾತ್ರ ತಕೊಳ್ಳಿ. ಯಾಕೆ ನೀವು ಅವ್ರನ್ನ ನೋಡ್ತೀರಿ ಅದನ್ನ? ಸರ್, ಆಫೀಸಿಗೆ ಬಂದು ಮಾತಾಡಬೇಕು ಸರ್ ತಾವು. ಏನ್ ಹೇಳಿ? ಆಫೀಸಿಗೆ ಬಂದು ಆಫೀಸಿಗೆ ಬಂದು ಮಾತಾಡ್ಲಿಕ್ಕೆ ನೀವೇನು ಇಲ್ಲಿ ಸುಪ್ರೀಂ ಕೋರ್ಟ್ ಅಂತ ತಿಳ್ಕೊಂಡಿದ್ದೀರಿ ನೀವು? ಪಬ್ಲಿಕ್ ಟಿವಿ ಅನ್ನುವಂಥದ್ದು ಪಬ್ಲಿಕ್ ಟಿವಿ ನೋಡಿ, ನೀವೊಂದು ಸಾಮಾಜಿಕ ಜವಾಬ್ದಾರಿ ಇಟ್ಕೊಂಡು ನಿಮ್ಮ ಆಫೀಸಿಗೆ ಏನು ಬರಬೇಕಾಗಿಲ್ಲ. ನಾವು ಮನೇಲಿ ಕೂತ್ಕೊಂಡು ವಿ ಆರ್ ದಿ ಕಿಂಗ್, ಸಿಟಿಸನ್ಸ್ ಆರ್ ದಿ ಕಿಂಗ್. ನೀವೇನು ಸುಪ್ರೀಂ ಕೋರ್ಟ್ ಅಲ್ಲ, ನಿಮ್ಮದು ಕಾನ್ಸ್ಟಿಟ್ಯೂಷನ್ ಏನಿಲ್ಲ, ನಮಗೆ ಲಿಖಿತ ಸಂವಿಧಾನ ಬೇರೆ ಇದೆ. ನಿಮ್ಮ ಹತ್ರ ಕೇಳ್ಕೊಂಡು ನಾವೇನು ಆಫೀಸಿಗೆ ಬರಲಿಕ್ಕೆ ನೀವೇನು ಆಕರ್ಷಣೆ ಬಂದವರಲ್ಲ. ನಿಮ್ಮ ಜವಾಬ್ದಾರಿಯನ್ನು ಅರಿತು ನೀವು ನಿಮ್ಮ ಚಾನಲ್ ಅನ್ನ ನಡೆಸಿ, ಗೊತ್ತಾಯ್ತಾ? ನೋಡಿ, ಮೊದಲು ನೀವು ನಿಮ್ಮ ಎಡಿಟರಿಗೆ ತಿಳಿಸಿ, ನಮ್ಮ ದೇಶದ ಮೊದಲ ಸಮಸ್ಯೆ ಈ ಜಾತಿ ಮತ್ತೆ ಕೋಮು ಗಲಭೆ ದೊಡ್ಡ ಸಮಸ್ಯೆ ಆಗಿ ಹೋಗಿದೆ ಇವತ್ತು. ಕಾರಣ ನಿಮ್ಮ ಮಾಧ್ಯಮಗಳಿಂದ. ಇಷ್ಟು ಚಿಕ್ಕ ಚಿಕ್ಕ ವಿಷಯಗಳನ್ನ ಆ ಜಾತಿಯವ ಇವನಿಕೊಂದ, ಈ ಜಾತಿಯವ ಅವನಿಕೊಂದ ಅಂತ ಬ್ರೇಕಿಂಗ್ ನ್ಯೂಸ್ ಕೊಟ್ಟು ದೊಡ್ಡ ಇವತ್ತು ಇಡೀ ದೇಶದಲ್ಲಿ ಕೋಮು ಗಲಭೆ ಹೊತ್ತಿರಲಿಕ್ಕೆ ದೊಡ್ಡ ಕಾರಣವೇ ನಿಮ್ಮ ಈ ಅದು ರೆಸ್ಪಾನ್ಸಿಬಲ್ ಕಳೆದುಕೊಂಡಂತ ಮಾಧ್ಯಮಗಳು. ಮೊದಲು ನಿಮ್ಮ ಮಾಧ್ಯಮದ ಜವಾಬ್ದಾರಿಯನ್ನ ತೆಗೆದುಕೊಳ್ಳಿ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಇವತ್ತು ಕೋಮು ಗಲಭೆ ಇಷ್ಟು ಹೊತ್ತು ಇರಲಿಕ್ಕೆ ಕಾರಣ ಮಾಧ್ಯಮ ಪ್ರಚೋದನೆ. ನಿಮ್ಮ ಡೆಸ್ಕ್ ಅಲ್ಲಿ ನೋಡಿ, ಒಂದು ಗಲಾಟೆ ಆಗ್ಲಿಕ್ಕೆಲ್ಲ 4 ಜನ ಕೂರ್ಸ್ಕೊಳ್ತೀರಿ, ಹಿಂದೂ ಮುಸ್ಲಿಂ ಅಥವಾ ಇನ್ನೊಂದು ಜಾತಿಯವನ್ನ ಗಲಾಟೆ ಮಾಡಿಸ್ಕೊಳ್ತೀರಿ, ಈಚೆಗೆ ಬೆಂಕಿ ಹಾಕ್ಲಿಕ್ಕೆ ಕಾರಣ ನೀವು. ನಿಮ್ಗೆ ಬೇಕಾಗಿರುವಂತದ್ದು ನಿಮ್ಮ ಚಾನಲ್ ಅನ್ನ ಜನ ನೋಡುವಂತದ್ದಲ್ಲ, ನಿಮ್ಗೆ ಟೆಂಪ್ಟ್ ಮಾಡಬೇಕು ಜನರನ್ನ.
ಜನ ಸಾಯ್ಬೇಕು. ಜನ ಸತ್ರೆ ಮಾತ್ರ ನಿಮ್ಗೆ ಎಲ್ಲಿ ಜನ ನಿಮ್ಮ ಚಾನಲ್ ಅನ್ನು ನೋಡ್ತಾರೆ. ಆ ಚಾನಲ್ ಬರ್ತಾ ಇದೆ, ಈ ಚಾನಲ್ ಬರ್ತಾ ಇದೆ. ಮೊದಲು ಅದನ್ನು ತೆಗೀರಿ. ಜನರಿಗೆ ಯಾವ್ದು ಬೇಕು ನೋಡಿ. ಇವತ್ತು ನಮ್ಮದು ಕೃಷಿ ಹಾಳಾಗ್ತಾ ಉಂಟು, ಕೃಷಿ ಭೂಮಿ ನಾಶ ಆಗ್ತಾ ಇದೆ, ಅರಣ್ಯ ನಾಶ ಆಗ್ತಾ ಇದೆ, ಕಾಡು ಪ್ರಾಣಿ ನಾಶ ಆಗ್ತಾ ಇದೆ. ಇವತ್ತು ರಾಜಕೀಯವಾಗಿ ಇವತ್ತು ಸೈದ್ಧಾಂತಿಕ ಕಳ್ಕೊಳ್ತಾ ಇದ್ದಾರೆ. ಜನರನ್ನ ಎಜುಕೇಟ್ ಮಾಡ್ತಕ್ಕಂತ ದಿವಸಕ್ಕೆ 1 ಗಂಟೆ ಕೃಷಿಕರ ಬಗ್ಗೆ ತೋರಿಸಿ. ಯಾವ್ಯಾವುದೋ ತಲೆಕೆಟ್ಟ ಇಂಥ ವಿಷಯಗಳನ್ನೆಲ್ಲ ಹಾಕಬೇಡಿ. ಇದು ನಿಮ್ಮ ಎಡಿಟ್ಗೆ ಚಂದ ಮಾಡಿ ತೋರಿಸಿ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಜನ ಮಾತ್ರ ಅಲ್ಲ, ಇಡೀ ದೇಶದ ಜನ ಇವತ್ತು ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಅವರಿಗೆ ಜಗಳ ಬೇಡ. ಶಾಂತಿಯುತವಾಗಿ ನೆಮ್ಮದಿಯುತವಾಗಿ ಬದುಕಬೇಕೆ ಹೊರತು ಅವರಿಗೆ ಜಗಳ ಬೇಡ. ಅವರ ನಡುವೆ ಜಗಳವನ್ನ ಹಚ್ಚಿರ್ತಕ್ಕಂಥ ಒಂದು ಕೆಲಸವನ್ನು ಇನ್ನು ಮುಂದೆ ನೀವು ಅಂತೇಳಿ ಅಲ್ಲ, ನಿಮ್ಗೆ ಒಂದು ಚಾನಲ್ ಅಲ್ಲ, ಯಾವ ಚಾನಲ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಜನ ಉಗಿತಾರೆ ಅಷ್ಟೇ. ತಿಳಿಸಿ ನಿಮ್ಮ ಎಡಿಟರ್ಗೆ ಇದನ್ನ.